ಬಟ್ ಯಾವ ಮಟ್ಟಕ್ಕೆ ಕೊಟ್ಟಿದೆ ಅಂತ ನೋಡ್ರಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ. ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ. ಮತ್ತು ಸುವರ್ಣಸೌಧದಾಗ ಗುಂಡಾಗಳು ಹಕ್ಕು ಅವ್ರ ಹೆಸರು ಏನೇನು ನೋಡಿರಲ್ಲ, ಎಂತಿಂಥ ಹೆಸರು ಅದಾವೆ. ಅವ್ರು ಗುಂಡಾಗಳು ಬಂದು ಇವತ್ತು ಸುವರ್ಣಸೌಧ ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ, ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ? ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ? ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ? ಯಾರು ಪೊಲೀಸ್ ಫಸ್ಟ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು, ಎ ಡಿ ಜಿ ಪಿ ಏನು ಮಾಡಕತ್ತಿದ್ದು? ಎ ಡಿ ಜಿ ಪಿ ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತೇಂದ್ರಗೆ. ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ? ಅಂದರೆ ಪೂರ್ತಿ ಇವರು ಹತಾಶೆ ಆಗಿದ್ದಾರೆ. ಇವ್ರು ಮಾಡುವಂಥ ಹಗರಣಗಳು ಇವನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ. ಎಲ್ಲೇ ನೋಡಿ, ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ. ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರು ಅಂತ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅಂತ ಭಯ, ಈ ರೀತಿ ಭಯ ಅದಿದೆ. ಹೋರಾಟ ಈಗ ನೋಡಿ, ಆತಂಕ ಇದ್ದಲ್ಲೇ ಭಯಗೊಂಡಿರ್ಬೋದಲ್ಲ ಯಾರು ಇವರು ವಿಜೇಂದ್ರ ಅವರು? ಅದರ ಆತಂಕ ಅವ್ರ ತಂದೆ ಅದು ಏನೈತೋ ಗೊತ್ತಿಲ್ಲ. ಭಯ ಅಂತರೂ ಒಕ್ಕಿಸ್ಬಿಟ್ಟಾರ. ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು, ಯಾಕೆ ಕಲಬುರ್ಗಿಗೆ ನಾ ಹೋಗಲಿಲ್ಲ, ನನ್ನ ಸುರಕ್ಷತೆಯ ಭಯ ಇತ್ತು ಅಂತೇಳಿ ಹೇಳಬೇಕು. ಪ್ರಿಯಾಂಕಾ ಖರ್ಗೆ ಹೇಳ್ಯಾರ ಇಲ್ರಿ. ಈಗ ರವಿ ಅವರಿಗೆ ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? 100% ನೋಡಿರಿ, ಭಯ ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು. ಸಿಟಿ ರವಿನ ಅರೆಸ್ಟ್ ಮಾಡೋದಾಗಲಿ, ಅವ್ರನ್ನ ಆ ಸ್ಟೋನ್ ಕ್ರಷರ್ ಮಿಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತಗ್ಗಿದೆ ಅಲ್ಲಿ ಜೀಪ್ ಒಯ್ದು ನಿಂದ್ರಿಸೋದು. ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ಕಂಟಿನ್ಯೂ ಮೊಬೈಲ್ಗಳು ಮಾತಾಡ್ತಿದ್ರು. ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಷಡ್ಯಂತ್ರ. ನಾ ಮೊದಲೇ ಹೇಳೀನಿ ಇದನ್ನು. ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು 3-4 ಜನರ ಮೇಲೆ ಟಾರ್ಗೆಟ್ ಇದೆ. ನನ್ನ ಮೇಲೆ, ಸಿಟಿ ರವಿ, ಚಕ್ರವರ್ತಿ ಸುಲಿಬೆಲೆ, ಪ್ರತಾಪ್ ಶಿವ, ಪ್ರಮೋದ್ ಮುತಾಲಿಕ. ಇವತ್ತು ಪ್ರತಾಪ್ ಶಿವನ ಮೇಲೂ ಅವ್ರದ್ದು ಇದು ಇದೆ. ಏನು ಉಚ್ಚಾಟನೆ ಹೆಂಗೆ ಮಾಡ್ತಾರೆ? ಅವ್ರಿಗೆ ತಲೆಗೆ ಕೆಟ್ಟೈತನ್ರಿ ಎಲ್ಲ. ಇವ್ರ ಮಾತು ಕೇಳುತ್ತಾ ಇರ್ತಿಲ್ಲ. ಅಂದರೆ ಈ ರೀತಿ ಭದ್ರತೆ ಇಲ್ಲ, ಜನಪ್ರತಿನಿಧಿಗೆ ಭದ್ರತೆ ಇಲ್ಲ ಅಂದರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ವ್ಯವಸ್ಥೆ ಗೃಹ ಮಂತ್ರಿಗಳೇ ಇಲ್ಲ. ಗೃಹ ಮಂತ್ರಿಗಳಿಗೆ ಗೊತ್ತಿಲ್ಲ ಸಿಟಿ ರವಿ ಅರೆಸ್ಟ್ ಮಾಡಿದ್ದು ಅವ್ನು ಇದು ಮಾಡಿದ್ದು. ಅದು ಎಲ್ಲಿ ಬಂತಂದ್ರೆ ಗೃಹ ಮಂತ್ರಿಗಳು ಅವತ್ತು ಹೇಳಿದ್ರೆ ನನಗೆ ವಿಧಾನಸಭೆ ಒಳಗೆ ಎಲ್ಲ ಸುವರ್ಣಸೌಧ ಹಾಕ್ಬೇಕಂತಿದ್ರು. ಅದಕ್ಕೆ ನಾವು ಲಾಠಿ ಚಾರ್ಜ್ ಮಾಡಿದ್ವಿ. ಅವ್ರಿಗೇನು ಮುತ್ತು ಕೊಡಬೇಕಾತಾಳೆ. ಮುತ್ತು ನಮಗೆ ಕೊಡಬೇಡ್ರಿ, ನೀವು ಸಾಬರಿಗೆ ಮುತ್ತು ಕೊಡ್ಕೋತಿರ್ರಿ. KG ಹಳ್ಳಿ ಮುತ್ತು ಕೊಡ್ರಿ, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರಿಗೆ ಮುತ್ತು ಕೊಡ್ರಿ, ದಿನ ಮುತ್ತು ಕೊಡ್ಕೋತೀವಿ. ಮುತ್ತು ಕೊಡುವ ಗೃಹ ಮಂತ್ರಿಗಳು ಆಗ್ರಿ. ಎದ್ರದ್ದು ರೀ? ನನಗೊಂದು ಅದ್ರೊಳಗೆ ನೀವು ಯಾರು ಮಾಧ್ಯಮದವ್ರು ಬರೆದಿರಿ. ನೀನು ಇವತ್ತು ನೋಡಿದೆ ಮುಂಜಾನೆ, ಯತ್ನಾಳಿಗೆ ಭಾರೀ ಹಿನ್ನಡೆ. ನಾನು ನಡಿಗೆ ಹೋದೆ, ಅಂಜಿ ಹೋದೆ. ಇಪ್ಪ ಮುಂದೆ ಭವಿಷ್ಯನು ಮಾಧ್ಯಮಗಳು ಎಷ್ಟು ಪ್ರಾಮಾಣಿಕ. ಯತ್ನಾಳಿಗೆ ಭಾರೀ ಹಿನ್ನಡೆ, ವಿಜೇಂದ್ರ ಭಾರೀ ಮುನ್ನಡೆ. ಆ ಕಡೆ ಕೇಳ್ದ ಯಡಿಯೂರಪ್ಪ, ವಾರೇ ವಾ ಮಾಧ್ಯಮಗಳೇ, ಯಾರು ಆ ಕಡೆ ಕೇಳಿದ್ರೆ ಏನಾಗೋದೈತೆ ನನಗೆ? ಏನಾಗ ಆಗೋದಿಲ್ಲ. ನೀವು ಮಾಧ್ಯಮದವ್ರು ಹೊಡೀರಿ, 2 ದಿವಸ ಹೊಡಿತೀರಿ, ನಿಮಗೂ ಅನುಕೂಲ ಆಗ್ತೈತಿ, ಹೊಡೀರಿ. ನಿಮ್ಗೆ ಯಾವ ಮಗ ಬೇಡ ನಾನು. ಅದು ತಪ್ಪು. ಎಷ್ಟೋ ಪೊಲೀಸ್ ಅಧಿಕಾರಿಗಳು, ಪೊಲೀಸರು ಪ್ರಾಣ ಕೊಟ್ಟಾರ. ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಮಾಡ್ಯಾರ. ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡ್ರಿ. ನಿಮ್ಮದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೇಶದ್ರೋಹಿ ಕೆಲಸ. ಅವ್ರಿಗೆ ಪ್ಯಾಕೇಜ್ ಕೊಡುವಂಥದ್ದಲ್ಲ, ಅದು ನ್ಯಾಯಾಲಯ ಅದನ್ನು ತೀರ್ಮಾನ ಮಾಡ್ತೈತೆ ಅವ್ರು ಏನೇನು ಮಾಡ್ಯಾರ ಅನ್ನೋದು. ಈಗ ಅವ್ರಿಗೆ ಎಲ್ಲೆಲ್ಲಿ ಅಡಿಗಿಟ್ಟಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ? ಹಾಂ,
ಶರಣಾಗತಿ ಆದ್ಮೇಲೆ ವಶಕ್ಕೆ ತಗೊಂಡಿದ್ದಾರೆ. ಹಾಂ, ಶರಣಾಗತಿ ಆಗೋ ಟೈಮ್ನಾಗ ಮುಂದೂಡಬೇಕು, ಅವೆಲ್ಲ ಪ್ರದರ್ಶನ ಮಾಡಬೇಕು. ಯಾವುದೇ ಶರಣಾಗತಿ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ವಿತ್ ವೆಪನ್ಸ್ ಶರಣಾಗತಿ ಆಗಿದ್ದರು. ಇವರು ನಕ್ಸಲೀಯರು. ಇವರು ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಮಾಡಿ ಸರೆಂಡರ್ ಆಗಬೇಕಾಗಿತ್ತು. ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ವಿತ್ ವೆಪನ್ಸ್ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಸರೆಂಡರ್ ಆಗ್ಯಾರ. ನಾಳೆ ತಂದು ಕೊಡ್ರಿ ವೆಪನ್ಸು. ರಿಕ್ವೆಸ್ಟ್ ಇನ್ನು ಮ್ಯಾಗ ಏನಾಗ್ತದೆ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ. 4-5 ಮಂದಿನ ಕೊಲೆ ಮಾಡೋದು ಮಾಡಿ ನಕ್ಸಲ್ ಅಂತೇಳಿ ಗುರುತು ಮಾಡ್ಕೊಂಡು ಒಂದು ಕುಡುಗೋಲ ಇದ್ರ ಚಿತ್ರ ಅಡ್ಡಾಡೋ ಇಲ್ಲಿ ಒಂದು ನಕ್ಸಲ್ ಫೋಟೋ ಬರ್ತದೆ. 1 ತಿಂಗಳು 2 ತಿಂಗಳದಾಗ ಅವ್ರೇನು ಮಾಡ್ತಾರೆ, ಶರಣಾಗತಿ ಆಗ್ತಾರೆ. ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ. ಅಂದರೆ ಈ ಪೊಲೀಸರ ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು? ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ, ಜನಸಾಮಾನ್ಯರನ್ನು ಹೊಡೆದ, ನಾಗರಿಕರನ್ನು ಕೊಲೆ ಆಗಿದೆ. ಇದಕ್ಕೇನು ನೀವು ಪರಿಹಾರ? ಅವ್ರಿಗೆ ಪ್ಯಾಕೇಜ್ ಕೊಟ್ರಪ್ಪ, ಈ ಕುಟುಂಬಗಳದ್ದೇನು? ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊಡ್ತೀರಿ? ಇದು ನಮ್ಮ ಪ್ರಶ್ನೆ. ಮುಖ್ಯವಾಹಿನಿಗೆ ಬರ್ಬೇಕಂದ್ರೆ ಕಾನೂನು ಪ್ರಕಾರ ಬರಬೇಕು, ಕಾನೂನಿನಲ್ಲಿ ಬರಬೇಕು, ಸರೆಂಡರ್ ಆಗಬೇಕು, ವಿತ್ ವೆಪನ್ಸ್ ಇರಬೇಕು. ಅದು ನ್ಯಾಯಾಲಯ ತೀರ್ಮಾನ ಮಾಡ್ತೈತಿ. ಇವರು ಎಲ್ಲ ಸರೆಂಡರ್ ಆಗ್ಯಾರ, ಇವ್ರನ್ನ ನಾವು ಮುಖ್ಯವಾಹಿನಿ ತರಬೇಕಾಗೈತಿ. ಅವ್ರು ತರೋದ್ರ ಬಗ್ಗೆ ನಮ್ಗೆ ಇರೋದಿಲ್ಲ. ನಕ್ಸಲರ ಒಳಗೆ ತಪ್ಪಿ ಯಾಕಾದ್ರೆ ಯುವಕರಲ್ಲಿ ಇಂಥವೆಲ್ಲ ತಪ್ಪು ಇದನ್ನು ಕೊಟ್ಟು ಈ ದೇಶನಾಗ ಏನಾಗೈತೆ ಅಂದರೆ ದೇಶದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋದು, ಹಿಂದುತ್ವದ ವಿರುದ್ಧ ಮಾತಾಡೋದು, ಈ ರೀತಿ ಒಂದು ಫ್ಯಾಷನ್ ಆಗಿದೆ. ಆ ಫ್ಯಾಷನ್ದಿಂದ ಇವತ್ತು ಮುಗ್ಧ ಯುವಕರು ಹೋಗಿರ್ತಾರೆ. ಅವ್ರು ವಾಪಸ್ ಮುಖ್ಯವಾಹಿನಿ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದ ಮ್ಯಾಗ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರಾಸಹಿತ ಆಗಿ ಅವ್ರಿಗೆ ಒಂದು ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದ್ರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ. 4 ಹೊಡಿತಾರೆ, ಒಂದು 6 ತಿಂಗಳು ಗಪ್ ಹಾಕ್ತಾರೆ, ಮುಂದೆ ಬಂದು ಸರೆಂಡರ್ ಇರ್ತಾರೆ, ಮುಂದಿದ್ದು ನೀವು ರೊಕ್ಕ ಕೊಡ್ತೀರಿ. ನೋಡ್ರಿ, ನಾ ಹೇಳೆ 17 ಜನ ಫೋನ್ ಮಾಡಿದ್ರು ನಿನ್ನೆ ನನಗೆ. ನಾವೆಲ್ಲ ಸುಮ್ಮ ಹೋಗೀವಿ, ನಾವು ಯಾರೂ ಆತ್ಮಸಾಕ್ಷಿಯಾಗಿ ಹೋಗಿಲ್ಲ. ರಾಜ್ಯ ಅಧ್ಯಕ್ಷ ಹುದ್ದೆಯಲ್ಲಿರುವುದರಿಂದ ಹೋಗೀವಿ, ಪಕ್ಷದ ವಿರುದ್ಧ ಹೋಗಿಲ್ಲ. ನಾವು ಹೋಗುತ್ತೆ ಹೇಳಿವಿ, ನಾವು ಯಾರಿಗೂ ಬೇಡಲಿಲ್ಲ. ನಾವು ಪಕ್ಷ ಸಂಘಟನೆ ಮಾಡಬೇಕತ್ತೀವಿ. ಅವ್ರ ಸಭೆ ಕರೆದ್ರ ಬಗ್ಗೆ ನಮ್ಮದೇನು ಇದು ಇಲ್ಲ. ಪಾಪ ಶಾಸಕರು, ಮಾಜಿ ಶಾಸಕರು ಅವ್ರನ್ನ ಸೋಲಿಸೋದಾರು ಯಾರು? ಅವ್ರು ಮಾಜಿ ಆಗಲಿಕ್ಕೆ ಕಾರಣರು ಯಾರು? ಅದು ಆತ್ಮಾವಲೋಕನಲ್ಲಿ ಆಗಬೇಕಾಗಿತ್ತಲ್ಲ. ಸೋಲಿಸಲಾಕ ಅವ್ರನ್ನ ಪಾಪ MLAಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗಿದ್ದೆ, ಮಾಜಿ ಆಗಿದ್ದಾರೆ. ಅವರೆಲ್ಲ ಆರಿಸಿ ಬಂದಿದ್ದು ನಾವು ಸರ್ಕಾರನಾಗಿರ್ತಿದ್ವಿ. ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಗಳು ಯಾವುವು? ಆ ಕೈಗಳು 2 ಅದಾವೋ 4 ಅದಾವೋ ನಿನ್ನೆ ಚರ್ಚೆ ಆಗಿದ್ರೆ ಪಾಪ ಅವರು ಈಗ ಸಾಂತ್ವನ ಹೇಳಕತ್ತಾರ, ನೀವು ಸೋತೀರಿ, ನಾವು ಇಲ್ಲೆಲ್ಲ ಹೊಂದಾಣಿಕೆ ಮಾಡ್ಕೊಂಡಿದ್ವಿ, ಪಾಪ ನೀವು ಸೋತೀರಿ. 2 ವರ್ಷದ ನಂತರ ಈಗ ಬೇಕಾಗಿತ್ತು ನಮ್ಮ ಶಕ್ತಿ. ನೀವು ಮಾಧ್ಯಮದವ್ರು ಏನಿದ್ರಲ್ಲ, ಈ ಒಂದು ಯತ್ನಾಳರ ಗುಂಪನ್ನು ಬೇಡ್ರಿ, ನಿಷ್ಠಾವಂತ BJP ಗುಂಪಿನ ಪರಿಣಾಮದಿಂದ ಮಾಜಿ ಶಾಸಕರಿಗೆ ಗೌರವ ಸಿಕ್ತು ಅಂತ ಹೊಡಿರಲ್ಲ. ನಾವು ರೊಕ್ಕ ಕೊಡೋದಿಲ್ಲ, ಆ ಮಾತು ಬೇರೆ. ಹೊಡೀರಿ, ನಿಮಗೂ ಗೌರವ ಬರ್ತದೆ. ಇವರೆಲ್ಲ ಬಕಪ್ ಸಲಗಿಟ್ಟು ಹೋರಾಟ ಮಾಡಕತ್ತಾರ. ಇದಕ್ಕೆ ಬೆದರಿ ಮಾಜಿ ಶಾಸಕರು ವಿಶ್ವಾಸ ತಗುವಂಥ ಕೆಲಸ ಏನಾದರೂ ಆಗಿದ್ದರೆ ಅದು ನಿಷ್ಠಾವಂತ BJP, ರಮೇಶ್ ಜಾರಕಿಹೊಳಿ, ಯತ್ನಾಳು, ಲಿಂಬಾವಳಿ ಬಣದ ಪರಿಣಾಮ ಅನ್ನೋಂಥದ್ದು ಇವತ್ತಿನಿಂದ ಹೊಡ್ರಿ. ನೀವು ಇವತ್ತು ಮುಂಜಾನೆ ತಾನೇ ಏನು ಹೊಡೆದಿರಿ, ಹೊಡಿರಿ. ಯತ್ನಾಳ ಗುಂಪಿಗೆ ಭಾರಿ ಹಿನ್ನಡೆ. 110 ಮಾಜಿ ಶಾಸಕರು, 110 ಮಂದಿ ಎಲ್ಲದಾರ ರೀ, ಎಲ್ಲಿ ಲೆಕ್ಕ ಕೊಡ್ರಪ್ಪ, ನಿಮ್ಮ ಮಾಧ್ಯಮದವರೇ ಕೊಡ್ರಿ. ಸುಮ್ಮನೆ ಹೊಡಿದಾನೆ ಅವ್ರು ಅಂಕಿ ಕೊಟ್ಕೊಳ್ಳೋಣ. ನನಗೆ ಕರ್ನಾಟಕದಾಗೆ 110 ಮಂದಿ ಮಾಜಿ ಶಾಸಕರದವರೆಲ್ಲ ಗೊತ್ತಿಲ್ಲ. BJP, ಕಾಂಗ್ರೆಸ್, JDS ಕೂಡಿ ನೀವು ಹೊಡೆದ್ರಿ, 2 ದಿವಸ ವೈಭವ ತೋರಿಸಿದ್ರಿ. ಇವತ್ತಿನಿಂದ ಏನು ಹೊಡ್ರಿ ಅಂದ್ರೆ ಈ ಗುಂಪಿನ ಪರಿಣಾಮವಾಗಿ ಮಾಜಿ ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ BJPಯಲ್ಲಿ ಆಯಿತು. ಅದು ಬರೀರಿ, ಅಂದ್ರೆ ನಿಮ್ಮ ಗೌರವ ಬರ್ತಾಯಿತ್ತು ಮಾಧ್ಯಮದವ್ರಿಗೆ. ನಮ್ಮ ಕಾನೂನು ಮಂತ್ರಿಗಳು ಹೇಳಿದ್ದಾರೆ, ಜಗದಂಬಿಕಾ ಪಾಲ್ ಅವರು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಸಹಿತ ಸಂದೇಶ ಕೊಟ್ಟಾರೆ. ಇದೇನು ಮಾಹಿತಿ ಕೊಟ್ಟರೆ ಒಳ್ಳೆಯದಿದೆ. ಇಡೀ ದೇಶಾದ್ಯಂತ ಒಕ್ಕಪ್ಪದ ಕರಾಳ ಇವತ್ತು ನೋಡ್ರಿ. ಮೊನ್ನೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು ಹೇಳ್ಯಾರ, ಅದೇನು ಇವತ್ತು ಇದು ನಡೀಲಾಕತ್ತೈತಲ್ರಿ ಅಲ್ಲಿ ದೊಡ್ಡದು ಕುಂಭಮೇಳ, ಅದನ್ನು ಒಕ್ಕಪ್ಪತ್ತ 1 ಇಂಚ್ ಕೊಡೋದಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ. ಹಂಗೆ ನಾವು ಹೇಳ್ತೀವಿ, ನಾವೆತ್ತೇನು ಹೋರಾಟ ಮಾಡಕತ್ತೀವಿ, ಭಾರತ ದೇಶದ 1 ಇಂಚೂ ಒಕ್ಕಪ್ಪಕ್ಕೆ ಬಿಟ್ಟು ಕೊಡೋದಿಲ್ಲ. ಇದು ನಮ್ಮದು
ಸನಾತನ ಹಿಂದೂ ಧರ್ಮದ ಭೂಮಿದು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಲಗ ಹೊಡೀಲಿ, ಜಮೀರ್ ಅಹ್ಮದ್ ಖಾನ್ ಲಗ ಹೊಡೀಲಿ, ನಾವು ಕೇಂದ್ರದಲ್ಲಿ ತಿದ್ದುಪಡಿ ತರ್ತೀವಿ. ಎಲ್ಲ ವಕಫ್ ಆಸ್ತಿಯನ್ನು ವಾಪಸ್ ತಗೊಂಡು ಹಿಂದುಳಿದವರಿಗೆ, ದಲಿತರಿಗೆ ಮನೆ ಕಟ್ಟಿಸ್ಕೊಡ್ತೀವಿ.